ಕೇಬಲ್ ಗ್ಯಾಸ್ ಲೈನ್ ಕಾಮಗಾರಿ ಅಂತ ಹೇಳಿ ಅಲ್ಲಿ ಅಗಿತಾರೆ, ಆದ್ರೆ ಗುಂಡಿಗಳನ್ನ ಮುಚ್ಚೋದೇ ಇಲ್ಲ. ಮೈಸೂರಲ್ಲೂ ಇದೇ ಪರಿಸ್ಥಿತಿ. 3 ತಿಂಗಳಾಗಿದೆ ಮೈಸೂರು ಪಾಲಿಕೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಪರಿಣಾಮ ವಾಹನ ಸವಾರರಿಗೆ, ಪಾದಾಚಾರಿಗಳಿಗೆ ಇದರಿಂದ ಸಂಕಷ್ಟ ಎದುರಾಗಿದೆ. ಕೇಬಲ್ ಹಾಗೇನೆ ಗ್ಯಾಸ್ ಲೈನ್ ಅಂತ ಹೇಳಿ ಅಲ್ಲಿ ಗುಂಡಿಯನ್ನ ಅಗ್ದಿದ್ದಾರೆ, ಪೈಪ್ ಲೈನ್ ಹಾಕಬೇಕು ಅಂತ ಹೇಳಿ. 3 ತಿಂಗಳಾದ್ರೂ ಕೂಡ ಕಾಮಗಾರಿ ಅಲ್ಲಿ ಅರ್ಧಂಬರ್ಧ ರೀತಿ ಮಾಡಿದ್ದಾರೆ. ಗುಂಡಿ ತೆಗೆದಿದ್ದಾರೆ, ಅದನ್ನ ಗುಂಡಿ ತೆಗೆದ ಮೇಲೆ ಪ್ರಾಪರ್ ಆಗಿ ಮುಚ್ಚಬೇಕು, ಅದು ಅವ್ರದೇ ಜವಾಬ್ದಾರಿ, ಕಂಪನಿದೇ ಜವಾಬ್ದಾರಿ ಆಗಿರುತ್ತೆ. ಅದರಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಮೈಸೂರು ಪಾಲಿಕೆ ಅಧಿಕಾರಿಗಳು. ಅವ್ರು ಯಾಕೆ ಕೇಳ್ತಾ ಇಲ್ಲ? ಇಲ್ಲಿ 3 ತಿಂಗಳಿಂದ ಕಾಮಗಾರಿ ಎಲ್ಲಿ ನಡೀತಾ ಇದೆ, ಯಾಕೆ ಗುಂಡಿಯನ್ನ ಮುಚ್ಚಿಲ್ಲ? ಇದಕ್ಕೆ ಪಾಲಿಕೆ ಏನ್ ಹೇಳ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಒಂದು ಆಟೋದವನು ಆ ಗುಂಡಿಗೆ ಬಿದ್ದು ಅಲ್ಲೇ ಡೆತ್ ಆದಂತದ್ದು. ಗ್ಯಾರಂಟಿ ಸ್ಕೀಮ್ ಕೊಟ್ಟು ನಗರ ಪಾಲಿಕೆ ಬರದಾಗಿದೆ. ನಾಲ್ವಡಿ ಕೃಷ್ಣರಾಜರು ಪ್ರಪಂಚ ಪರ್ಯಟನೆ ಮಾಡಿ ಆಳ್ವಿಕೆ ನಡೆಸಿ ಮೈಸೂರು ನಗರವನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ರು. ಅಂದಿನ ಕಾಲಕ್ಕೆ ದೂರದೃಷ್ಟಿ ಇಟ್ಕೊಂಡು ಮೈಸೂರಿನ ರಸ್ತೆಗಳನ್ನ ಅಗಲವಾಗಿ ನಿರ್ಮಾಣ ಮಾಡಿದ್ರು. ಇಂದಿಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಅಗಲ ಹಾಗೂ ಸ್ವಚ್ಛ ರಸ್ತೆಗಳು ಕಾಣುವುದು ಮೈಸೂರಿನಲ್ಲಿ ಮಾತ್ರ. ಅಂತಹ ಮೈಸೂರಿನ ರಸ್ತೆಗಳು ಇದೀಗ ಗುಂಡಿಗಳ ನಗರ ಆಗಿ ಹೋಗಿದೆ. ವಾಹನಗಳು ಓಡಾಡಿ ಒಂದಿಷ್ಟು ಗುಂಡಿ ಬಿದ್ದಿದ್ರೆ ಮತ್ತಷ್ಟು ರಸ್ತೆಗಳು ಪೈಪ್ಲೈನ್ ಅಳವಡಿಕೆ, ಗ್ಯಾಸ್ ಲೈನ್ ಅಳವಡಿಕೆ, ಕೇಬಲ್ ಅಳವಡಿಕೆಯಂತಹ ಕಾಮಗಾರಿಗಳಿಂದ ಹಾಳಾಗಿ ಹೋಗಿದೆ. ಪಾಲಿಕೆಯ ಅನುಮತಿ ಪಡೆದು ಅಗೆದ ಗುಂಡಿಗಳನ್ನ 2-3 ತಿಂಗಳಾದರೂ ಕಂಪನಿಗಳು ಮುಚ್ಚಿಲ್ಲ, ಡಾಂಬರ್ ಹಾಕಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರ ತನ್ನ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಮೈಸೂರಿನ ನಗರದ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಇವತ್ತು ಹಳ್ಳ ಕೊಳ್ಳಗಳನ್ನ ನೋಡ್ತಿರ್ತುವಂತ ಪರಿಸ್ಥಿತಿ ಇವತ್ತು ಜನರಿಗೆ ದಿನನಿತ್ಯ ಕಾಣಿಸ್ತಾ ಇದೆ. ಒಂದು ಆಟೋದವನು ಆ ಗುಂಡಿಗೆ ಬಿದ್ದು ಅಲ್ಲೇ ಡೆತ್ ಆದಂತದ್ದು. ಎಷ್ಟೋ ಜನ ಹೆಣ್ಮಕ್ಳು ಗಾಡಿಯನ್ನು ಓಡಿಸೋ ಸಂದರ್ಭದಲ್ಲಿ ಆ ಗುಂಡಿಗಳಿಗೆ ಇಳಿಸಿ ಇವತ್ತು ಕಾಲು ಮುರ್ಕೊಂಡಿರ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗಿರ್ತಕ್ಕಂಥದ್ದು. ಇಲ್ಲಿ ಮೈಸೂರಿನಲ್ಲಿ ಮೇನ್ ಆಗಿರುವಂಥ ಆ ರಸ್ತೆಗಳಲ್ಲೂ ಹಳ್ಳ ಬಿದ್ದಿದೆ. ಇವತ್ತು ಒಬ್ಬ ಬರ್ತಾನೆ, ದೊಡ್ಡ ಕೇಬಲ್ ಅಂತ ಹಳ್ಳ ತೋಡ್ತಾನೆ, ಹಳ್ಳ ತೋಡಿಸ ಹಳ್ಳ ಸರಿಯಾಗಿ ಮುಚ್ಚಲ್ಲ. ಮತ್ತು ಎಲ್ಲ ಕಡೆ ಗುಂಡಿಗಳು, ಯಾವ ರಸ್ತೆಗೆ ಹೋಗಿ ಗುಂಡಿಗಳು. ಮೇನ್ ಆಗಿರುವಂಥ ಒಂದು 4-5 ರಸ್ತೆ ಬಿಟ್ಟರೆ ಇನ್ನು ನೀವು ಒಳಗಡೆ ಬಡಾವಣೆ ಒಳಗೆ ಬಂದರೆ ಎಲ್ಲ ಹುಡುಗರು ಮಕ್ಕಳು ಆ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೋರು ಬಿದ್ದು ಬೀಳ್ತಾ ಇದ್ದಾರೆ. ಸೈಕಲಲ್ಲಿ ಹೋಗೋರು, ಮೋಟರ್ ಸೈಕಲಲ್ಲಿ ಹೋಗೋರು ಎಲ್ಲರೂ ಬೀಳ್ತಾ ಇದ್ದಾರೆ. ಬೆಳಗ್ಗೆ ನಾವೇ ಹೋಗಿರ್ತೀವಿ ರಸ್ತೆಯಲ್ಲಿ, ಸಂಜೆ ಬಂದು ಹಳ್ಳ ಬಿದ್ದು ಹೊಡ್ರು. ನಮಗೆ ಗೊತ್ತಾಗಲ್ಲ ಮಳೆಗಾಲದಲ್ಲಿ ಗುಂಡಿದೆಯಾ ಏನು ಅಂತೇಳಿ. ಅನಾಹುತಗಳು ಕೂಡ ಆಗಿದೆ, ಸಾಕಷ್ಟು ಅವಘಡಗಳು ಕೂಡ ಆಗಿದೆ. ಜೊತೆಗೆ ನಮ್ಮ MLAಗಳು ಇವತ್ತು ಅರ್ಥ ಮಾಡ್ಕೋಬೇಕು, ವಾರ್ಡ್ ವಿಸಿಟ್ ಕೊಡಬೇಕು. ಇವತ್ತು ಎಲೆಕ್ಷನ್ ಟೈಮಲ್ಲಿ ವಿಸಿಟ್ ಕೊಡ್ತಾರೆ ಹೊರತು ಬೇರೆ ಟೈಮಲ್ಲಿ ಯಾರು ಕೂಡ ಯಾವ ವಾರ್ಡ್ಗೂ ಕೂಡ ವಿಸಿಟ್ ಕೊಡೋದಿಲ್ಲ. ಇವತ್ತು ಅಟ್ಲೀಸ್ಟ್ MLAಗಳು ಒಂದು ವಾರ್ಡ್ಗೆ ಒಂದ್ಸಲಿ, ಒಂದು ತಿಂಗಳಿಗೊಂದ್ಸಲಿ ವಿಸಿಟ್ ಕೊಡ್ತು ಅಂತ ಹೇಳಿದ್ರೆ, ಒಂದು ಮೀಟಿಂಗ್ ಮಾಡ್ತು ಅಂತ ಹೇಳಿದ್ರೆ ಅವರೇ ಗಮನಕ್ಕೆ ತಗೊಂಡ್ಬರ್ತಾರೆ ಹಿಂಗಾಗಿದೆ ಅಂತೇಳಿ. ಒಂದು ಹಣದ ಕೊರತೆ ಕೂಡ ಇವತ್ತಿದೆ ಕಾರ್ಪೊರೇಷನಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವರು ಗ್ಯಾರಂಟಿ ಸ್ಕೀಮ್ ಕೊಟ್ಟು ನಗರ ಪಾಲಿಕೆ ಬರದಾಗಿದೆ. ಕೇಬಲ್ ಮುಟ್ಟು ಪ್ರತಿ ಕಡೆನೂ ಮೂಲೆನೂ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಹಂಗಾಗಿ ಗುಂಡಿ ಬೀಳ್ತಾ ಇದೆ. ಜನಗಳು ಸಡನ್ಲಿ ಕಟಿಂಗ್ ಆಗ್ತಾರೆ, ಬೀಳ್ತಾರೆ. ಆ ಬಿದ್ದಾಗ ಎಷ್ಟೋ ಜನ ಗಾಯಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಹೋಗ್ಬಿಟ್ಟು ಗೌರ್ಮೆಂಟಕ್ಕೆ ನಾವು ಕೇಳೋಕ್ಕಾಗಲ್ಲ, ಸ್ವಯಂ ನಾವೇ ಖರ್ಚು ಮಾಡ್ಕೋಬೇಕು. ಇಷ್ಟೆಲ್ಲ ಗೊತ್ತಿದ್ರು ಅಧಿಕಾರಿಗಳು ತಮ್ಮ ಕೆಲಸ ಅಂದ್ಬಿಟ್ಟು ಅಷ್ಟೇ ಅಭಿವೃದ್ಧಿ ಅಂತ ಹೇಳ್ತಾರೆ ಅಷ್ಟೇ. ಜನಗಳಿಗೆ ಏನು ಪ್ರಯೋಜನ ಇಲ್ಲ ಸರ್, ನಗರಕ್ಕೂ ಏನು ಪ್ರಯೋಜನ ಇಲ್ಲ. ನಗರ ಪಾಲಿಕೆ ಕಣ್ಣು ಮುಚ್ಚಿಕೊಂಡು ತನಗೆ ಬರಬೇಕಾದ ಕಂದಾಯವನ್ನ ಮತ್ತು ರಸ್ತೆ ಕಟಿಂಗ್ ಮಾಡೋದಕ್ಕೆ ಶುಲ್ಕವನ್ನ ವಿಧಿಸೋದ್ರಲ್ಲಿ ಮಾತ್ರ ಮಗ್ನರಾಗಿ ನಂತರ ಕಾಮಗಾರಿ ಮುಗಿದ ನಂತರ ಅದನ್ನ ಸರಿಪಡಿಸೋ ಗೋಜಿಗೂ ಹೋಗದೇ ಇರುವಂಥದ್ದು ದುರದೃಷ್ಟಕರವಾದಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಯ ರಾಮಕೃಷ್ಣ ನಗರದ ರಸ್ತೆಯಿಂದ ಹಿಡಿದು ವಿಶ್ವ ಮಾನವ ರಸ್ತೆ, ಕುವೆಂಪು ನಗರ, ಆರ್ ಗೇಟ್ ಸೇರಿ ಅನೇಕ ಕಡೆ ಗುಂಡಿಗಳು ಬಿದ್ದಿವೆ. ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಗಳು ಇವೆ, ಅಪಘಾತಗಳಾಗುತ್ತಿವೆ. ಕೂಡಲೇ ಗುಂಡಿಗಳನ್ನು ಮುಚ್ಚಿಸಿ ಪಾಲಿಕೆಯ ಅಧಿಕಾರಿಗಳು ಮೈಸೂರಿನ ಅಂದವನ್ನ ಉಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. 3 ತಿಂಗಳಿಂದ ಕಾಮಗಾರಿ ಯಾರು ಮಾಡಿರ್ತಾರೆ ಅಂದ್ರೆ ಆ ಕಂಪನಿ ಯಾರು ಮಾಡಿರ್ತಾರೆ ಅವರೇ ಇದನ್ನು ಮುಚ್ಚಬೇಕಾಗುತ್ತೆ ಗುಂಡಿಗಳನ್ನ. ಬಟ್ ಇಲ್ಲಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಮತ್ತೆ ಯಾವ್ಯಾವ ಏರಿಯಾಗಳಲ್ಲಿ ಈ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕರಿಂದ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ?
ಶರ್ಮಿತಾ, ಏನು ಇಡೀ ದೇಶದಲ್ಲೇನೆ ಅಗಲವಾದ ವಿಶಾಲವಾದ ರಸ್ತೆಗಳನ್ನ ಹೊಂದಿರುವಂತದ್ದು ಮೈಸೂರು ಮಾತ್ರ. ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರ್ ಕಾಲದಲ್ಲಿ ಆದಂತಹ ರಸ್ತೆಗಳಿದೆ, ಈಗಲೂ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಇತ್ತೀಚೆಗೆ ಮಹಾನಗರ ಪಾಲಿಕೆ ವತಿಯಿಂದ ಗ್ಯಾಸ್ ಲೈನ್ ಇರಬಹುದು, ಪೈಪ್ ಲೈನ್ ಇರಬಹುದು, ಹಾಗೂ ಇನ್ನಿತರ ಕೇಬಲ್ ಕೆಲಸಕ್ಕಾಗಿ ಏನು ಒಂದು ರೀತಿಯ ಟೆಂಡರ್ಗಳನ್ನ ಕೊಡಲಾಗಿದೆ. ಅಲ್ಲದೆ ಖಾಸಗಿ ಕಂಪನಿಗಳಿಗೆ ಬಂದು ನಾವು ಪೈಪ್ ಲೈನ್ ಅಳವಡಿಕೆ ಮಾಡ್ತೀವಿ ಅಂತೇಳಿ ಏನು ಒಂದು ರೀತಿಯ ಅನುಮತಿಯನ್ನ ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ತೆಗೆದಂತಹ ಗುಂಡಿಗಳಿದೆ, ಸುಮಾರು 3 ತಿಂಗಳು 6 ತಿಂಗಳಾದ್ರೂ ಕೂಡ ಅದನ್ನ ಮುಚ್ಚುವಂತ ಗೋಜಿಗೆ ಹೋಗ್ತಾ ಇಲ್ಲ. ಚೆನ್ನಾಗಿದ್ದಂತಹ ರಸ್ತೆಗಳನ್ನ ಅಗೆದು ಹಾಳು ಮಾಡ್ತಾ ಇರುವಂತದ್ದು ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಅಂದ್ರೆ ಕುವೆಂಪು ನಗರ ಇರಬಹುದು, ರಾಮಕೃಷ್ಣ ನಗರ ಇರಬಹುದು, ಅಗ್ರಹಾರ, ರಾಮಾನುಜ ರಸ್ತೆ, ಶಂಕರಮಠ ರಸ್ತೆ, ಹೀಗೆ ಆರ್ಗೇಟ್, ಹೀಗೆ ಅನೇಕ ಕಡೆಗಳಲ್ಲಿ ಪೈಪ್ ಲೈನ್ ಹಾಕ್ತೇವೆ, ಕೇಬಲ್ ಅಳವಡಿಕೆ ಮಾಡಬೇಕು ಅಂತೇಳಿ ರಸ್ತೆ ಚೆನ್ನಾಗಿದ್ದಂತ ರಸ್ತೆಯನ್ನ ಆಗಿದ್ದಾರೆ. ನಂತರದಲ್ಲಿ ಪೈಪ್ ಲೈನ್ ಎಲ್ಲ ಹಾಕಿದ ಮುಚ್ಚುವಂತಹ ಸಂದರ್ಭದಲ್ಲಿ ಅದನ್ನು ಮುಚ್ಚಿ ಮತ್ತೆ ಡಾಂಬರ್ ಹಾಕೋದಿಲ್ಲ. 3 ತಿಂಗಳು 6 ತಿಂಗಳಾದ್ರೂ ಕೂಡ ಅದು ಹಾಗೆ ಬಿದ್ದಿರುತ್ತೆ. ಅದರಿಂದ ಅಪಘಾತಗಳಾಗುತ್ತೆ. ಅಲ್ಲದೆ ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಅಂದ್ರೆ ಎಲ್ಲಿ ರಸ್ತೆ ಗುಂಡಿಗಳನ್ನ ತೆಗಿತಾರೆ ಅಲ್ಲೆಲ್ಲವೂ ಸುತ್ತಮುತ್ತಲ ಮನೆಗಳಿಗೆ ಧೂಳು ತುಂಬುತ್ತೆ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಪಾಲಿಕೆ ಇಂಜಿನಿಯರ್ಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲ ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಟೆಂಡರ್ ಆಗಲಿ, ಯಾವುದೇ ಒಂದು ಗುತ್ತಿಗೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದರ ಸಂಪೂರ್ಣ ಹೊಣೆಗಾರಿಕೆ ಆ ಕಂಪನಿಯದ್ದೇ ಆಗಿರುತ್ತೆ. ರಸ್ತೆಯನ್ನ ಅಗೆದು ನಂತರದಲ್ಲಿ ಯಥಾಸ್ಥಿತಿ ಹೇಗಿರುತ್ತೆ ಹಾಗೆ ಮಾಡಬೇಕಾಗುತ್ತೆ. ಆದ್ರೆ ಅದನ್ನ ಮಾಡ್ತಾ ಇಲ್ಲ ಅವರು. ಇದನ್ನ ಪ್ರಶ್ನೆ ಮಾಡಬೇಕಾದಂತ ಅಧಿಕಾರಿಗಳು ಕೂಡ ಕೈಕಟ್ಟಿಕೊಳ್ಳುತ್ತಿರುವಂತದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಈಗ ಚೆನ್ನಾಗಿಂತ ರಸ್ತೆಗಳಲ್ಲೂ ಒಂದಷ್ಟು ಕಡೆಗಳಲ್ಲಿ ಗುಂಡಿ ಬಿದ್ದಂತ ರಸ್ತೆಗಳನ್ನ ಗುಂಡಿ ಮುಚ್ಚೋದಕ್ಕೆ ಇವರು ದಸರಾ ಸಮಯವೇ ಬೇಕಾಗುತ್ತೆ. ಇನ್ನೊಂದಷ್ಟು ಕಡೆ ಚೆನ್ನಾಗಿದ್ದಂತ ರಸ್ತೆಗಳನ್ನ ಈ ರೀತಿ ಅಗದು ಹಾಳು ಮಾಡ್ತಾ ಇದೆ. ಮೈಸೂರಿನ ಅಂದ ಏನಾಗಬೇಕು? ಯಾಕಂದ್ರೆ ಮೈಸೂರಿಗೆ ದಿನವೂ ಪ್ರತಿನಿತ್ಯಲೂ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸ್ವಚ್ಛಂದವಾಗಿದ್ದಂತಹ ಮೈಸೂರನ್ನ ಯಾಕೆ ಹಾಳು ಮಾಡ್ಲಿಕ್ಕೆ ಬಿಡ್ತಾ ಇದ್ದೀರಾ? ನೀವು ಯಾಕೆ ಯಾರನ್ನು ಕೂಡ ಪ್ರಶ್ನೆ ಮಾಡ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಾರ್ವಜನಿಕರು ಈಗ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಸುದ್ದಿಯ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. 3 ತಿಂಗಳಿಂದ ಅಲ್ಲಿ ಕಾಮಗಾರಿ ನಡೆಸಿದ್ದಾರೆ, ಆದ್ರೆ ರಸ್ತೆ ಗುಂಡಿ ಮುಚ್ಚಿಲ್ಲ. ಹಾಗಾಗಿ ಮೈಸೂರು ನಗರದ ಅಂದ ಹಾಳಾಗ್ತಿದೆ ಅಂತ ಹೇಳಿ ಸಾರ್ವಜನಿಕರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಅಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಎಸ್ಪೆಷಲಿ ಬೈಕ್ ನಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲಂದ್ರಲ್ಲಿ ಗುಂಡಿ ಆಗಿದ್ದಾರೆ, ಕಾಣಿಸಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಕಂಪನಿಯವರು ತುರ್ತಾಗಿ ಕಾಮಗಾರಿಯನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡಿ ಅನ್ನೋದು ನಮ್ಮ ಆಗ್ರಹವಾಗಿದೆ.